ಇನ್ನು ನಿಮ್ಮ ನ್ಯೂಸ್ ಫಸ್ಟ್ ಒಂದು ಬೃಹತ್ ಹೌಸಿಂಗ್ ಸೊಸೈಟಿಯ ಕರ್ಮಕಾಂಡವನ್ನು ಬಯಲಿಗೆಳೆದಿತ್ತು. ಕನಕ ಹೌಸಿಂಗ್ ಸೊಸೈಟಿಯ ಕರ್ಮಕಾಂಡ ಅದು. ಸೊ ಈಗ ಕನಕ ಹೌಸಿಂಗ್ ಸೊಸೈಟಿ ನಿವಾಸಿಗಳಿಗೆ ಗಂಡಾಂತರ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಮನೆಗಳನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಸೊಸೈಟಿ ನಿವಾಸಿಗಳು. ಕನಕ ಹೌಸಿಂಗ್ ಸೊಸೈಟಿ ಅಕ್ರಮದ ವಿರುದ್ಧ ಈಗ ಕ್ರಮಕ್ಕೆ ಆದೇಶವಾಗಿದೆ. RTI ಕಾರ್ಯಕರ್ತರಿಗೆ ಸಮಗ್ರ ಮಾಹಿತಿ, ಅವರ ಬಳಿ ಏನೆಲ್ಲ ಇನ್ಫಾರ್ಮೇಷನ್ ಇದೆಯೋ, ಡಾಕ್ಯುಮೆಂಟ್ಸ್ ಇದೆಯೋ ಅದೆಲ್ಲವನ್ನು ಕೂಡ ಒದಗಿಸೋದಕ್ಕೆ ಈಗ ಆದೇಶ ನೀಡಲಾಗಿದೆ. ಪ್ರಾದೇಶಿಕ ಆಯುಕ್ತರು ಮತ್ತು ಲೋಕಾಯುಕ್ತದಿಂದ ಒಂದು ಆದೇಶ ಆಗಿದೆ. ಈ ಹಿನ್ನೆಲೆ ಎಲ್ಲ ದಾಖಲಾತಿಗಳನ್ನು ಒದಗಿಸೋಕೆ ದೂರುದಾರರು ಸಿದ್ಧತೆಯನ್ನು ನಡೆಸಿದ್ದಾರೆ. ಮರು ಸರ್ವೆ ಅಕಸ್ಮಾತ್ ಏನಾದರೂ ನಡೆದ್ರೆ ಭೂ ಒತ್ತುವರಿ ತೆರವಾಗುತ್ತೆ. ಆಗ ಯಾವೆಲ್ಲ ನಿವಾಸಿಗಳು ಈ ಕನಕ ಹೌಸಿಂಗ್ ಸೊಸೈಟಿಯಿಂದ ನಿವೇಶನಗಳನ್ನು ಖರೀದಿ ಮಾಡಿ ಮನೆಗಳನ್ನು ಕಟ್ಕೊಂಡಿದ್ದಾರೋ ಅವ್ರಿಗೂ ಕೂಡ ಈಗ ಭೀತಿ ಶುರುವಾಗುತ್ತೆ. ಯಾಕಂದರೆ ಮನೆ ಕಳೆದುಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ. ಸುಮಾರು 800 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಯಿತು. ಜೊತೆಗೆ ಕೆರೆಯನ್ನೇ ನುಂಗು ಹಾಕದಂಥ ನುಂಗಬಾಕರಿ ಇರುವಂಥ ಸೊಸೈಟಿ ಇದು. ಇದರ ಕುರಿತಾಗಿ ನಿರಂತರವಾಗಿ ಗಟ್ಟಿ ಧ್ವನಿ ಎತ್ತಿ ನಿಮ್ಮ ಪರವಾಗಿ ನಿಂತದ್ದು ನಿಮ್ಮ ನ್ಯೂಸ್ ಫಸ್ಟ್. ಈಗ ಅದಕ್ಕೆ ತಕ್ಕಂತೆ ಕ್ರಮಕ್ಕೆ ಆದೇಶವಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಹಾಗಿದ್ರೆ ಇವರ ಕರ್ಮಕಾಂಡ ಬಿಟ್ಟು ಹಾಕಿ, ಪಾಪ ಇವರಿಂದ ನಿವೇಶನಗಳನ್ನು ಖರೀದಿ ಮಾಡಿ ಕನಸಿನ ಮನೆ ಕಟ್ಕೊಂಡಿದ್ದಾರಲ್ಲ, ಅವ್ರ ಕಥೆ ಏನಂತ ಮುಂದೆ? ರಾಹುಲ್, ಇಲ್ಲಿ ಒಟ್ಟು 2 ವಿಚಾರಗಳಿದೆ. ಒಂದು, ಸರ್ವೆ ನಂಬರ್ 120ರಲ್ಲಿ ಈಗಾಗಲೇ ಏನು ಸಾಕಷ್ಟು ಜನ ನಿವೇಶನಗಳನ್ನ ಖರೀದಿ ಮಾಡಿದ್ದಾರೆ, ಜೊತೆಗೆ ಮನೆಗಳನ್ನ ಕೂಡ ಸಾಕಷ್ಟು ಜನ ಕಟ್ಕೊಂಡಿದ್ದಾರೆ. ಅವರು ಎಲ್ಲೋ ಒಂದ್ ಕಡೆ ಇವಾಗ ದಯನೀಯ ಸ್ಥಿತಿ, ಅಂದ್ರೆ ಒಂದ್ ಕಡೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಮುಂದೇನು ಅಂದ್ರೆ ಮುಂದೆ ನಮ್ಮ ಪರಿಸ್ಥಿತಿ ಏನು? ಈಗಾಗಲೇ ಸರ್ವೆ ನಂಬರ್ 120 ಅಂತ ಹೇಳಿ ಇಲ್ಲಿ ಸಾಕಷ್ಟು ಸರ್ವೆ ನಂಬರ್ 120ರಲ್ಲಿ ಸಾಕಷ್ಟು ನಿವೇಶನಗಳಿಗೆ ಈಗಾಗಲೇ ಖಾತಾವನ್ನ ಮಾಡಿಕೊಡ್ಲಾಗಿದೆ. ಜೊತೆಗೆ ಸಾಕಷ್ಟು ಜನ ಈಗಾಗಲೇ ಅಲ್ಲಿ ವಾಸ ಕೂಡ ಇದ್ದಾರೆ. ಆದ್ರೆ ಇದು BBMPಯ ಆದೇಶದ ಪ್ರಕಾರ ಅವೆಲ್ಲವನ್ನೂ ಕೂಡ ಕೆರೆ ಅಂತ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು, ಇಲ್ಲಿದ್ದಂತಹ ಹಿಂದಿನ ಜಿಲ್ಲಾಧಿಕಾರಿ GC ಪ್ರಕಾಶ್ ಏನಿದ್ದಾರೆ, ಅವರ ಒಂದು ಏನು ಅಕ್ರಮದಿಂದ ಅಥವಾ ಅವರು ಮಾಡಿರುವಂತಹ ಆದೇಶದಿಂದ ಇವೆಲ್ಲವೂ ಕೂಡ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು JC ಪ್ರಕಾಶ್ ಅವರು ಈ ಹಿಂದೆ ಈ 120 ಸರ್ವೆ ನಂಬರ್ ಅನ್ನ ಯಾವಾಗ ಅವರು ಕೆರೆ ಅಂತ ಘೋಷಣೆ ಮಾಡ್ತಾರೋ, ಆ ಘೋಷಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಹೈಕೋರ್ಟ್ ನ WP ನಂಬರ್ ಅನ್ನ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಹೈಕೋರ್ಟ್ ನ ಈ ಒಂದು ಆದೇಶದ ಮೇರೆಗೆ ನಾನು ಸರ್ವೆ ನಂಬರ್ 120ನ್ನ ಸುಬ್ರಹ್ಮಣ್ಯಪುರ ಕೆರೆ ಅಂತ ಘೋಷಣೆ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಇವರು ಯಾವ ಹೈಕೋರ್ಟ್ ನ ಒಂದು WP ನಂಬರ್ ಅನ್ನ, ಅಂದ್ರೆ ಕೇಸ್ ನಂಬರ್ ಅನ್ನ ರೆಫರ್ ಮಾಡಿದ್ರು, ಆ ಒಂದು ಕೇಸ್ ನಂಬರ್ಗೂ ಸುಬ್ರಹ್ಮಣ್ಯಪುರ ಕೆರೆಗೂ ಯಾವುದೇ ರೀತಿಯ ಸಂಬಂಧ ಇರಲ್ಲ. ಅದು ಯಾವುದೋ ಒಬ್ಬ ಪ್ರೈವೇಟ್ ಪರ್ಸನ್ ಅಥವಾ ಬಿಲ್ಡರ್ ಹಾಕೊಂಡಿರುವಂತಹ ಒಂದು ಕೇಸ್ ನ ಆದೇಶದ ನಂಬರ್ ಆಗಿರುತ್ತೆ, WP ನಂಬರ್ ಆಗಿರುತ್ತೆ. ಆ ನಂಬರ್ ಅನ್ನ ಮೆನ್ಷನ್ ಮಾಡಿ ಇವರು ಈ ಸುಬ್ರಹ್ಮಣ್ಯಪುರ ಒಂದು ಈ ಜಾಗವನ್ನ ಅಥವಾ ಸರ್ವೆ ನಂಬರ್ 120ನ್ನ ಕೆರೆ ಅಂತ ಘೋಷಣೆ ಮಾಡಿರೋದೇನಿದೆ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಅಕ್ರಮ ಆಗಿದೆ, ಈ ಅಕ್ರಮದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಯಾವುದೇ ರೀತಿಯ ಸರ್ವೆಯನ್ನ ಮಾಡದೆ ಅಷ್ಟು ದೊಡ್ಡ ಜಾಗವನ್ನ ಇವರು ಕೆರೆ ಅಂತ ಏಕಾಏಕಿ ಆದೇಶಿಸ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಅಲ್ಲಿ ಅಕ್ರಮದ ವಾಸನೆ ಇದೆ. ಈ ಒಂದು ಅಕ್ರಮದಲ್ಲಿ ಅಧಿಕಾರಿಗಳು ಹಾಗೆ ರಾಜಕಾರಣಿಗಳು ಕೂಡ ಭಾಗಿಯಾಗಿರುವಂತಹ ಸಾಕಷ್ಟು ಕ್ಲೂ ಕೂಡ ಈಗಾಗಲೇ ಸಿಕ್ಕಿರೋದ್ರಿಂದ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ಸಿಕ್ಕಿರೋದ್ರಿಂದ ಈಗ ನಿವೃತ್ತಿಯಾಗಿರುವಂತಹ ನಿವೃತ್ತ IAS ಅಧಿಕಾರಿ JC ಪ್ರಕಾಶ್ ಅವರನ್ನ ಕರೆದು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ಮಾಡ್ತಾರ. ಯಾಕಂದ್ರೆ ನಿವೃತ್ತರಾದ ತಕ್ಷಣ ಈ ಹಿಂದೆ ಅವ್ರು ಏನೇ ಮಾಡಿ ಹೋಗಿದ್ರು ಕೂಡ ಅದನ್ನ ಕ್ಷಮಿಸೋದಕ್ಕಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಅಕ್ರಮ ನಡೆದಿರೋದು ತುಂಬಾ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇರೋದ್ರಿಂದ ಈಗ ಲೋಕಾಯುಕ್ತ ಹಾಗೆ ಪ್ರಾದೇಶಿಕ ಆಯುಕ್ತರು ಕೂಡ ಈಗ JC ಪ್ರಕಾಶ್ ಅವ್ರಿಗೆ ನೋಟಿಸ್ ಕೊಟ್ಟು ಇದಕ್ಕೆ ಕ್ಲಾರಿಟಿಯನ್ನ ಪಡಿತಾರ. ಯಾಕಂದ್ರೆ ಈಗಾಗಲೇ ಇವತ್ತು ದೂರುದಾರರು ಈಗಾಗಲೇ ಲೋಕಾಯುಕ್ತ ಕಚೇರಿಗೆ ಹಾಗೆ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ತೆರಳಿ ಅಲ್ಲಿ ದಾಖಲೆಗಳನ್ನ ಸಬ್ಮಿಟ್ ಮಾಡಿರೋದ್ರಿಂದ ಆ ಒಂದು ದಾಖಲೆಗಳ ಆಧಾರದ ಮೇಲೆ ಮುಂದಿನ ತನಿಖೆ ಕೂಡ ನಡೆಯುತ್ತೆ. ಹಾಗಾಗಿ ಈಗ JC ಪ್ರಕಾಶ್ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲೇಬೇಕಾಗುತ್ತೆ. ಓವರ್ ಆಲ್ ಈ ಒಂದು ಗೋಲ್ಮಾಲ್ ಏನಿದೆ, ಸುಮಾರು 800 ಕೋಟಿ ಅವ್ಯವಹಾರ ಅಥವಾ ಅಕ್ರಮ ಏನ್ ನಡೆದಿದೆ ಇಲ್ಲಿ, ಆ ಒಂದು ಅಕ್ರಮದ ಕುರಿತಂತೆ ಕ್ಲಿಯರ್ ಕಟ್ ಆಗಿ ತನಿಖೆ ನಡೆಸಿ. ಯಾಕಂದ್ರೆ ಇಲ್ಲಿ ಮರು ಸರ್ವೆಗೆ ಆದೇಶವನ್ನ ಅಥವಾ ಮರು ಸರ್ವೆಗೆ ಈಗ ಮನವಿ ಮಾಡ್ತಿರೋದ್ರಿಂದ ಮರು ಸರ್ವೆ ಮಾಡಿದ್ರೆ ಎಲ್ಲರ ಬಂಡವಾಳಗಳು ಕೂಡ ಬಯಲಾಗುತ್ತೆ. ಅಲ್ಲಿನ ಸ್ಥಳೀಯ ರಾಜಕಾರಣಿಗಳಿಂದ ಹಿಡಿದು
ಜಿಲ್ಲಾಧಿಕಾರಿ ಅಂದ್ರೆ ಆಗಿನ ಜಿಲ್ಲಾಧಿಕಾರಿಯಾಗಿದ್ದಂತ JC ಪ್ರಕಾಶ್ ಅವರವರೆಗೂ ಕೂಡ ಎಲ್ಲರ ಬಂಡವಾಳಗಳು ಕೂಡ ಈಗ ಬಯಲಾಗುತ್ತೆ. ಹಾಗಾಗಿ ಈಗ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎರಡು ಕೇಸ್ಗಳಿದೆ. ಇಲ್ಲಿ ಸರ್ವೆ ನಂಬರ್ 64 ಹಾಗೆ ಇಲ್ಲಿ ಸರ್ವೆ ನಂಬರ್ 120. ಈ ಎರಡೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾದ ತನಿಖೆ ಆದ್ರೆ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳ ಈ ಗೋಲ್ಮಾಲ ಹೊರಗೆ ಬರುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.